ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೆಲ್ದಿ ಟಿಪ್ ಹೇಳ್ತೀನಿ. ಬನ್ನಿ ಏನು ಅಂತ ನೋಡೋಣ. ಯಾರೆಲ್ಲ ಸ್ಮೋಕಿಂಗ್ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗಂತೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಕೊನೆ ತನಕ ನೋಡಿ. ಇವತ್ತು ನಾನು ಹೇಳೋಕೊರಟಿರೋ ಟಾಪಿಕ್ ಬಂದು ಆಯುರ್ವೇದಿಕ್ ಬೀಡಿ ಅಂತ. ಏನಕ್ಕೆ ಆಯುರ್ವೇದಿಕ್ ಬೀಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅದರಿಂದ ನಾವು ಲಂಗ್ಸ್ನ ಕ್ಲೀನ್ ಮಾಡ್ಬೋದು. ಇದೇನಪ್ಪ ಬೀಡಿಲಿ ಲಂಗ್ಸ್ನ ಕ್ಲೀನ್ ಮಾಡ್ಬೋದು ಅಂತಿದ್ದಾನಲ್ಲ ಅಂತ ಅಂದ್ಕೊಬಿಡಿ. ಅದಕ್ಕೆ ಇದು ಆಯುರ್ವೇದಿಕ್ ಬೀಡಿ. ಯಾವುದು ಟೊಬ್ಯಾಕೊ ಏನು ಯೂಸ್ ಇರೋಲ್ಲ, ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸಿಂದನೇ ನಾವು ಅದನ್ನ ಯೂಸ್ ಮಾಡಿಕೊಂಡೆ ಲಂಗ್ಸ್ನ ಕ್ಲೀನ್ ಮಾಡ್ಬೋದು. ಬೇಕಾಗಿರೋದು ಒಂದು 3ರಿಂದ 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಗೂ 1-2ರಿಂದ 3 ಏಲಕ್ಕಿ. ಇಷ್ಟನ್ನು ನೀವು ತಗೊಂಡು ಕುಟ್ಟಿ ಪುಡಿ ಮಾಡ್ಕೋಬೇಕು. ಫಸ್ಟು ಪುಡಿ ಆದಮೇಲೆ ಈ ಪುಡಿನ ನೀವು ಪಲಾವ್ ಎಲೆಗೆ ಫಿಲ್ ಮಾಡಬೇಕು. ನೋಡಿ, ಇದೇ ಪಲಾವ್ ಎಲೆ. ಇದನ್ನ ನೀವು ಸ್ವಲ್ಪ ಸೈಡಿಂದ ಒಂದು ಸ್ವಲ್ಪ ಕಟ್ ಮಾಡಿ ಇದಕ್ಕೆ ನೀವು ಫಿಲ್ ಮಾಡಿ. ಆ ಪುಡಿ ಏನು ಮಾಡಿದ್ದೀರಾ ಆ ಪುಡಿನ ನೀವು ಫಿಲ್ ಮಾಡಿಕೊಂಡು ಅದನ್ನ ರೋಲ್ ಮಾಡಿ ಕೊನೆಗೆ ಅಲ್ಲಿ ಅದಕ್ಕೆ ದಾರ ಸುತ್ತಿ ಚೆಲ್ದಿಲ್ದಂಗೆ ಸ್ವಲ್ಪ ಫೈನಲಿ ನಮ್ಮ ಆಯುರ್ವೇದಿಕ್ ಬೀಡಿ ರೆಡಿಯಾಗಿದೆ. ಬನ್ನಿ ಇದನ್ನ ಟ್ರೈ ಮಾಡೋಣ. ಇದ್ರ ಹೊಗೆನ ನಾವು ಇನ್ಹೇಲ್ ಮಾಡಿದ್ರೆ ಇದು ಲಂಗ್ಸ್ನ ಫುಲ್ ಕ್ಲೀನ್ ಮಾಡುತ್ತೆ. ಹಾಗೆ ನೀವು ಸ್ಮೋಕಿಂಗ್ ಕ್ವಿಟ್ ಮಾಡಬೇಕು ಅಂದರೂ ನೀವು ಇದೇ ಥರ ಯೂಸ್ ಮಾಡಿ ಸ್ಮೋಕಿಂಗ್ನ ಕ್ವಿಟ್ ಮಾಡ್ಬೋದು. ಆ್ಯಂಡ್ ಇದು ಇವತ್ತಿನ ಟಿಪ್. ನಿಮಗಿದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.